ಪಾವಗಡದಲ್ಲಿ ಭೀಮ ಕೊರಂಗಾವ್ ವಿಜಯೋತ್ಸವ. ದಲಿತ ಸಂಘಟನೆಗಳಿಂದ ವಿಜಯೋತ್ಸವ ಆಚರಣೆ. ಪಾವಗಡ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಭೀಮ್ ಕೊರಂಗಾವ್ ವಿಜಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ವೇಳೆ ದಲಿತ ಮುಖಂಡರು ಜೈ ಭೀಮ್ ಘೋಷಣೆ ಕೂಗಿದ್ರು. ಈ ವೇಳೆ ನಿವೃತ್ತ ಪ್ರಾಂಶುಪಾಲರಾದ ಬಸವಲಿಂಗಪ್ಪ ಮಾತನಾಡಿ 1818ರಲ್ಲಿ ಮಹಾರಾಷ್ಟ್ರದ ಭೀಮಾ ನದಿ ತೀರದ ಕೊರಂಗಾವ್ ದಂಡೆಯಲ್ಲಿ 2ನೇ ಪೇಶ್ವಾ ಬಾಜಿರಾಯನ 30,000 ಸೇನೆಯ ವಿರುದ್ಧ ಕೇವಲ 500 ಮಹಾರ್ ಸೈನಿಕರು ಧೈರ್ಯವಾಗಿ ಹೋರಾಡಿ ವಿಜಯ ಸಾಧಿಸಿದ ದಿನವನ್ನೇ ಜನವರಿ 1ರಂದು ಭೀಮಾ ಕೊರಂಗಾವ್ ವಿಜಯೋತ್ಸವವಾಗಿ ಆಚರಿಸಲಾಗುತ್ತೆ. ಈ ಐತಿಹಾಸಿಕ ವಿಜಯವನ್ನ ದೀರ್ಘಕಾಲ ಮುಚ್ಚಿಡಲಾಗಿತ್ತು. ಆದರೆ ಈ ವಿಚಾರವನ್ನ ಸಮಾಜದ ಮುಂದೆ ತಂದವರು ಡಾಕ್ಟರ್ BR ಅಂಬೇಡ್ಕರ್ ಅವರು ಎಂದು ತಿಳಿಸಿದ್ರು. ಶೌರ್ಯದ ದಿನ ಅಂತ ನಾವು ಕರಿತೇವೆ. ಈ ದಿನ ನಮ್ಮ ಪೂರ್ವಿಕರು ಪೇಶ್ವೆಗಳ ವಿರುದ್ಧ ಯುದ್ಧದಲ್ಲಿ ಜಯಶಾಲಿಯಾಗಿ ತನ್ನದೇ ಆದ ಒಂದು ಶೌರ್ಯವನ್ನು ಮೆರೆದಂಥ ದಿನ. ಈ ದಿನಕ್ಕೋಸ್ಕರ ನಾವೆಲ್ಲ ಹೆಮ್ಮೆ ಪಡುವಂಥ ದಿನ. ನಮ್ಮ ಪೇಶ್ವೆಗಳ ವಿರುದ್ಧ ಭೀಮ ಸೈನಿಕರು 5,000 ಪೇಶ್ವೆಗಳನ್ನು ಕೇವಲ 500 ಸೈನಿಕರಿಂದ ಈ ಯುದ್ಧವನ್ನು ಗೆದ್ದಿದ್ದಾರೆ. ಆ ಒಂದು ಸವಿನೆನಪಿಗಾಗಿ ಈ ವಿಜಯೋತ್ಸವವನ್ನು ಜನವರಿ 1 ಪ್ರತಿ ದಿವಸ ನಾವು ಆಚರಿಸಬೇಕಾಗಿದೆ. ಯಾಕೆಂದರೆ ಇದು ನಮಗೆಲ್ಲ ಒಂದು ಶೌರ್ಯದ ಸಂಕೇತ. ಇನ್ನು KV ಓಬ್ಳೇಶ್ ಹಾಗೂ DNS ಅಧ್ಯಕ್ಷರಾದ ನಾರಾಯಣಪ್ಪ ಮಾತನಾಡಿ, ಭೀಮಾ ಕೊರಂಗಾವ್ ವಿಜಯೋತ್ಸವವು ಸಮಾನತೆ, ಸ್ವಾಭಿಮಾನ ಮತ್ತು ಶೌರ್ಯದ ಸಂಕೇತವಾಗಿದ್ದು ಪ್ರತಿ ವರ್ಷ ಜನವರಿ 1ರಂದು ದೇಶಾದ್ಯಂತ ಎಲ್ಲ ದಲಿತ ಸಂಘಟನೆಗಳು ಆಚರಿಸುತ್ತಿರುವುದು ಹೆಮ್ಮೆಯ ವಿಷಯ. ಭೀಮಾ ಕೊರಂಗಾವ್ ವಿಜಯೋತ್ಸವವು ದಲಿತ ಸಮುದಾಯದ ಹೋರಾಟ, ಆತ್ಮಗೌರವ ಮತ್ತು ಐತಿಹಾಸಿಕ ಸಾಧನೆಯನ್ನ ನೆನಪಿಸುವ ದಿನವಾಗಿದ್ದು ಯುವ ಪೀಳಿಗೆ ಈ ಇತಿಹಾಸವನ್ನ ತಿಳಿದುಕೊಳ್ಳಬೇಕೆಂದರು. ಇದು ಹೇಳಿಬಿಟ್ರೆ ಅಸ್ಪೃಶ್ಯದ ವಿಜಯೋತ್ಸವ ದೇಶಾದ್ಯಂತ ಇನ್ನೂ ವಿಜೃಂಭಿಸುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದು ವಿಂಗ್, ಈ ದೇಶದ ಒಂದು ವಿಂಗು ಇದನ್ನು ಭಾಳ ಪ್ರಾಮಾಣಿಕವಾಗಿ ವ್ಯವಸ್ಥಿತವಾಗಿ ನಮಗೆ ಗೊತ್ತಿದ್ದಾರೆ. ಇತ್ತೀಚೆಗೆ ಅದು ಭಾಳಷ್ಟು ಜನ ಕಾರ್ಯಕರ್ತರೆಲ್ಲ ಬೆಳ್ಕೊಂಡು ನಾವೆಲ್ಲ ಈಗ ಮಾತಾಡ್ತಾ ಇದ್ವಿ, ನಾವು ಮಾತಾಡೋಂಗಾಗಿದ್ದೀವಿ. ಸೊ ಇನ್ನು ಮುಂದಿನ ದಿನಗಳಲ್ಲಿ ಇದು ನಮಗೆಲ್ಲರಿಗೂ ಒಂದು ಐತಿಹಾಸಿಕವಾದ ಗೆಲುವಿದೆ, ಐತಿಹಾಸಿಕವಾದ ವಿಜೃಂಭಣೆ. ಸೊ ಇದನ್ನು ನಾವು ಸಂಭ್ರಮಿಸಲೇಬೇಕು. ನಾವು ಸಂಭ್ರಮಿಸಿದರೆ ಬೇರೆ ಯಾರೂ ಸಂಭ್ರಮಿಸಲ್ಲ ಇದನ್ನು. ಸೊ ಹಂಗಾಗಿ ಭೀಮಾ ಕೊರಂಗಾವ್ ದಿನವನ್ನು ನಾವೆಲ್ಲರೂ ಸಂಭ್ರಮಿಸಬೇಕು. ನಾವೆಲ್ಲರೂ ಒಂದು ಈ ಸಂಭ್ರಮದೊಂದಿಗೆ ನಾವೆಲ್ಲ ಒಗ್ಗಟ್ಟಾಗಬೇಕು, ನಾವೆಲ್ಲ ಒಂದಾಗಬೇಕು. ನಮ್ಮಲ್ಲಿ ಎಷ್ಟೇ ವೈಮನಗಳು, ಯಾಕಂದ್ರೆ ನೋಡಿ 1818ರಲ್ಲಿ ಇದ್ದಂಥ ನಮ್ಮ ಸಣ್ಣ ಸೈನ್ಯ, ಮಹಾರ್ ರೆಜಿಮೆಂಟ್, ಸಣ್ಣ ಸೈನ್ಯ ಅಷ್ಟು ದೊಡ್ಡ ಜನರನ್ನ ಕೊಲೆ ಮಾಡುತ್ತೆ, ಗೆಲ್ತಾರೆ ಅಂತಂದರೆ ಅದಕ್ಕೆ ಕಾರಣ ಒಗ್ಗಟ್ಟು. ಸೊ ಆವತ್ತಿನ ಇತಿಹಾಸವನ್ನು ತಗೊಂಡು ಇವತ್ತು ನಾವು ಅದನ್ನು ಬಳಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಇದೆ. ಇವತ್ತು ನಾವು ದಲಿತರು ಮತ್ತು ಪ್ರಗತಿಪರರು ಎಲ್ಲ ಚಿಂತಕರು ಒಂದಾಗಿಲ್ಲ ಅಂತಂದರೆ, ಒಂದು ಹೊಂದಾಣಿಕೆ ಆಗಿಲ್ಲ ಅಂತಂದರೆ, ಒಂದು ವೇದಿಕೆಗೆ ಬಂದಿಲ್ಲ ಅಂತಂದರೆ, ಸಮಾನ ಮನಸ್ಕರು ಆಗಿಲ್ಲ ಅಂತಂದರೆ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಯಾವುದೇ ವಿಷಯವನ್ನು ತಗೊಂಡು ಮುಂದಕ್ಕೆ ಆಗೋದೇ ಇಲ್ಲ. ಸೊ ಹಂಗಾಗಿ ಭೀಮಾ ಕೊರಂಗಾವ್ ವಿಜಯೋತ್ಸವ ನಮಗೆ ಒಂದು ವೇದಿಕೆ, ಒಂದು ನೆಪ, ಇದು ಇಟ್ಕೊಂಡು ನಾವೆಲ್ಲ ಒಂದಾಗಬೇಕು ಅಂತಕ್ಕಂಥ ಮಾತನ್ನ ತಮ್ಮಲ್ಲಿ ಹೇಳ್ತಾ, ಇವತ್ತೊಂದು ದಿನ ಭೀಮಾ ಕೊರಂಗಾವ್ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು ಆಚರಣೆಗೆ ತರಬೇಕಾಗಿದ್ದರೆ ಸಾಹೇಬ್ರು ಹೇಳಿದ್ರೆ ಈಗಾಗಲೇ ತುಂಬ ಶ್ರಮ ಹಾಕಿ ಇದನ್ನು ಹೊರಗಡೆಗೆ ತಂದಿರೋ ಅಂಥವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತೊಂದು ದಿನ ನಮ್ಮ ಸಮುದಾಯದ ಒಂದು ಏಳಿಗೆಯನ್ನು ನಾವು ಇದರಲ್ಲಿ ನೋಡ್ಬೋದು. ಮತ್ತು ನಮ್ಮ ಗೌರವ ಘನತೆಯನ್ನು, ಈ ಇತಿಹಾಸವನ್ನು ಸಾರಿ ನಾವು ಹೇಳೋದಕ್ಕೆ ಎಲ್ಲರೂ ತಲೆ ಎತ್ಕೊಂಡು ಮಾತಾಡೋದಕ್ಕೂ ಒಳ್ಳೆಯ ಒಂದು ಸುದಿನ ಅಂತ ಹೇಳ್ಬಿಟ್ಟು ನಾವು ಭಾವಿಸ್ತೀವಿ. ನಾವು ಬರೇ ವಿಜಯೋತ್ಸವವನ್ನು ಆಚರಣೆ ಮಾಡೋದಲ್ದೇನೆ ನಾವು ನಮ್ಮ ಮಕ್ಕಳಿಗೆ ದಿನನಿತ್ಯ ನಾವು ನೋಡ್ತೀವಿ
ನಮ್ಮ ಮಕ್ಕಳು ಏನು ಓದ್ತಾ ಇದ್ದಾರೆ ಅಂತ ನೋಡ್ತೀವಿ, ಏನ್ ಪರ್ಸೆಂಟೇಜ್ ತೆಗೆದಿದ್ದಾರೆ ಅಂತ ನೋಡ್ತೀವಿ. ಆದ್ರೆ ಪರ್ಸೆಂಟೇಜ್ಗಿಂತನೂ ನಮ್ಮ ಇತಿಹಾಸ, ನಮ್ಮ ಸಂಸ್ಕೃತಿಯನ್ನ ಮೊದಲು ನಾವು ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಯಾಕಪ್ಪ ಅಂದ್ರೆ ಈ ಇತ್ತೀಚೆಗೆ ಬೆಳೀತಾ ಇರುವಂತ ಮಕ್ಕಳಿಗೆ ನಮ್ಮ ಇತಿಹಾಸದ ಬಗ್ಗೆ ಅರಿವೇನೇ ಇಲ್ಲ, ಸಂಸ್ಕೃತಿ ಬಗ್ಗೆ ಅರಿವೇನೇ ಇಲ್ಲ. ಇವತ್ತು ಎಲ್ಲರೂ ಸಹ ಹೊಸ ವರ್ಷ ಅಂತ ನಮ್ಮವರಿಗೆಲ್ಲನ ಅರಿವಾಗಿದೆ. ಆ ಒಂದು ಅರಿವನ್ನ ಹೋಗಲಾಡಿಸ್ಬೇಕಂದ್ರೆ ಇಂಥ ವಿಜಯೋತ್ಸವಗಳು ಪ್ರತಿ ಹಳ್ಳಿಯಲ್ಲೂ ಮೊಳಗಬೇಕು. ಆವಾಗ ನಮ್ಮ ದಲಿತರ ಒಂದು ಏರಿಯಾದಲ್ಲಿ ಈ ರೀತಿ ಒಂದು ಬ್ಯಾನರ್ಗಳನ್ನ ಮತ್ತೆ ಸಂಘಟನೆಯವರೆಲ್ಲನೂ ಅಲ್ಲಲ್ಲಿ ಈ ಒಂದು ಕಾರ್ಯಕ್ರಮಗಳನ್ನ ನಿಯೋಜನೆ ಮಾಡಿದ್ರೆ ಖಂಡಿತವಾಗ್ಲೂ ಆ ಪೀಳಿಗೆಗೆ ಈ ಒಂದು ವಿಜಯೋತ್ಸವದ ಬಗ್ಗೆ ಅರ್ಥ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು, ದಲಿತ ಬಂಧುಗಳೇ, ಇವತ್ತೊಂದು ದಿವಸ ನಮ್ಮ ಇತಿಹಾಸವನ್ನ ಮೆರುಗು ತಂದು ಕೊಟ್ಟಿರುವಂಥದ್ದು ಈ ದಿನ. ಅದರಲ್ಲಿನೂ ಸಹ ಸುವರ್ಣಾಕ್ಷರದಲ್ಲಿ ಬರೆಯುವಂಥದ್ದು ಈ ದಿನ. ಆದ್ರಿಂದ ಬಾಬಾ ಸಾಹೇಬವನ್ನ ನಾವು ನೆನೆಸಬೇಕು. ಮತ್ತೆ ಏನು 23 ನಮ್ಮ ಮಡಿದಿದಾರ ಇವತ್ತೊಂದು ದಿನನ ಅವ್ರಿಗೆಲ್ಲನೂ ಶ್ರದ್ಧಾಂಜಲಿಯನ್ನ ನಾವು ಅರ್ಪಿಸ್ತಾ ಜೈ ಭೀಮ್, ಜೈ ಅಂಬೇಡ್ಕರ್. ಈ ವೇಳೆ ಕನ್ನಡ ಮೇಡಿ ಕೃಷ್ಣಮೂರ್ತಿ, ಸಿಕೆ ತಿಪ್ಪೇಸ್ವಾಮಿ, ಪೆದ್ದನ್ನ, ಕಡಮಲಕುಂಟೆ ಹನುಮಂತರಾಯಪ್ಪ, ಹೊಸಳ್ಳಿ ಮಲ್ಲಿಕಾರ್ಜುನ್, ಬಂಗಾರಪ್ಪ, ರೈತ ಸಂಘದ ಅಧ್ಯಕ್ಷ ಪೂಜಾರಪ್ಪ ಸೇರಿದಂತೆ ವಿವಿಧ ದಲಿತ ಸಂಘ ಸಂಸ್ಥೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.